ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೊಸ ವರ್ಷಾಚರಣೆಯ ಬಂದೋಬಸ್ತ್ ಸಿದ್ಧತೆಗಳನ್ನು ಪರಿಶೀಲಿಸಲು ಬೈಕ್ ಏರಿ ನಗರ ಸಂಚಾರ ನಡೆಸಿದ್ರು. ಟ್ರಿನಿಟಿ ಸರ್ಕಲ್ನಿಂದ ಆರಂಭವಾದ ಈ ಬೈಕ್ ರೈಡಿಂಗ್ನಲ್ಲಿ ಆಯುಕ್ತರ ಜೊತೆ ಪಶ್ಚಿಮ ವಲಯ ಜಂಟಿ ಪೊಲೀಸ್ ಆಯುಕ್ತ ವಂಶಿ ಕೃಷ್ಣ, ಸಿಸಿಬಿ ಮುಖ್ಯಸ್ಥ ಅಜಯ್, ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ಸೇರಿದಂತೆ ಉತ್ತರ, ದಕ್ಷಿಣ ಹಾಗೂ ಸಂಚಾರ ವಿಭಾಗಗಳ ಡಿಸಿಪಿಗಳು ಪಾಲ್ಗೊಂಡರು. ಹಿರಿಯ ಪೊಲೀಸ್ ಅಧಿಕಾರಿಗಳ ಈ ತಂಡ ಟ್ರಿನಿಟಿ ಸರ್ಕಲ್ನಿಂದ ಎಂಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್ಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿತು. ಈ ಕುರಿತು ಮಾಹಿತಿ ನೀಡಿದ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್, ಇವತ್ತು ನಾವು ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಸೇರಿದಂತೆ ನಗರದ ಪ್ರಮುಖ ಆಚರಣಾ ಸ್ಥಳಗಳನ್ನು ಪರಿಶೀಲಿಸುತ್ತಿದ್ದೇವೆ. ಎಲ್ಲ ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಸಂಚಾರ ಅಧಿಕಾರಿಗಳು ಕಳೆದ 2-3 ವಾರಗಳಿಂದ ಹೊಸ ವರ್ಷದ ಆಚರಣೆಗೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಈ ವರ್ಷ ಜನಸಂದಣಿ ನಿಯಂತ್ರಣ ಮತ್ತು ಸಂಚಾರ ನಿಯಂತ್ರಣಕ್ಕೆ ವಿಶೇಷ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗ್ತಾ ಇದೆ. ಜಿಬಿಎ ಅಧಿಕಾರಿಗಳು ಕೂಡ ಇವತ್ತು ನಮ್ಮೊಂದಿಗೆ ಪರಿಶೀಲನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಗರದ ಪ್ರಮುಖ ಸ್ಥಳಗಳಲ್ಲಿ, ವಿಶೇಷವಾಗಿ ಲಕ್ಷಾಂತರ ಜನರು ಸೇರುವ ಚರ್ಚ್ ಸ್ಟ್ರೀಟ್ನಲ್ಲಿ ವಿಶೇಷ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ QR ಕೋಡ್ಗಳನ್ನು ಅಂಟಿಸಲಾಗಿದ್ದು, ಸಾರ್ವಜನಿಕರು ಪ್ರತಿ ಮಾಹಿತಿಯನ್ನ QR ಕೋಡ್ ಮೂಲಕ ಪಡೆಯಬಹುದು ಅಂತ ತಿಳಿಸಿದ್ರು. ಇವತ್ತು ನಾವು MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಮತ್ತು ಈ ಏರಿಯಾದು ಟ್ರಿನಿಟಿ ಜಂಕ್ಷನ್, ಅನಿಲ್ ಕುಂಬ್ಳೆ ಜಂಕ್ಷನ್ ಅಂದರೆ ಟೋಟಲಿ ಮೇನ್ ನ್ಯೂ ಇಯರ್ದು ಏನು ಸೆಲೆಬ್ರೇಷನ್ದು ಜಾಗ ಇದೆ. ಇಲ್ಲಿ ನಮ್ಮ ಎಲ್ಲ ಆಫೀಸರ್ಸ್ ಜೊತೆಗೆ ಲಾ ಆ್ಯಂಡ್ ಆರ್ಡರ್ ಮತ್ತು ಟ್ರಾಫಿಕ್ ಎಲ್ಲರ ಜೊತೆಗೆ ನಾವು ಬಂದಿದ್ದೀವಿ. ಇಲ್ಲಿ ವಿಶೇಷವಾಗಿ ನಮ್ಮ ಎಲ್ಲ ಮೋಟರ್ ಸೈಕಲ್ಸಲ್ಲಿ ನಮ್ಮ ಎಲ್ಲ ಆಫೀಸರ್ಸ್ ಮತ್ತು ಮೆನ್ ಅವ್ರು ನಾವು ಇದ್ದೀವಿ. ಯಾಕೆಂದರೆ ಇದು ಭಾಳ ಕಂಜೆಸ್ಟೆಡ್ ಏರಿಯಾ ಇದೆ. ಇಲ್ಲಿ ಜಾಸ್ತಿ ಗಾಡಿ ತಂದರೆ ನಮ್ಗೆ ಗಾಡಿ ಕಡೆಯಿಂದನೇ ಜಾಮ್ ಆಗುತ್ತೆ. ಸೊ ವಾಸ್ತುಸ್ಥಿತಿ ನೋಡಲಿಕ್ಕೆ ಮತ್ತು ನಮ್ಮ ಆಫೀಸರ್ಸ್ ಕಳೆದ 2-3 ವಾರದಿಂದ ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ರೀತಿಯಿಂದ ಏನೇನು ಬಂದೋಬಸ್ತ್ ಸ್ಕೀಮ್ ಮಾಡಬೇಕು ಅವ್ರು ಮಾಡ್ತಾಯಿದ್ದಾರೆ. ಆ ಸ್ಕೀಮಲ್ಲಿ ಏನೇನು ಅವರು ನಮಗೆ ತೋರಿಸ್ಲಿಕ್ಕೆ ತೋರಿಸ್ಲಿಕ್ಕೆ ಅವರು ನನಗೆ ಕರೆದಿದ್ದಾರೆ. ಇಲ್ಲಿ ನಾನು ಕೂಡ ಬಂದಿದ್ದೀನಿ ನಮ್ಮ ಆಫೀಸರ್ಸ್ ಜೊತೆಗೆ. ಸೊ ಈ ವರ್ಷ ವಿಶೇಷವಾಗಿ ನಾವು ಮಹಿಳೆ ಸುರಕ್ಷೆಗೋಸ್ಕರ ಮತ್ತು ಕ್ರೌಡ್ ಕಂಟ್ರೋಲ್ ನಿಟ್ಟಿನಲ್ಲಿ ಮತ್ತು ಟ್ರಾಫಿಕ್ ಕಂಟ್ರೋಲ್ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದ ಒಳ್ಳೆ ರೀತಿಯಿಂದ ಬಂದೋಬಸ್ತ್ ಮಾಡಬೇಕು. ಬಂದೋಬಸ್ತ್ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಇರಬೇಕು. ನಮ್ಮ ಜೊತೆಗೆ GBA ಅವರೆಲ್ಲ, ಬೆಸ್ಕಾಮ್, ಫೈರ್ ಡಿಪಾರ್ಟ್ಮೆಂಟ್ ಎಲ್ಲರೂ ನಾವು ಇನ್ವಾಲ್ವ್ ಮಾಡಿದ್ದೀವಿ. ಸೊ ಇದು ತುಂಬ ಎಂಟೈರ್ ನಮ್ಮ ಬ್ಯಾಂಗ್ಳೂರು ಸಿಟಿಯಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಜಾಗ ಇದೆ. ಲಕ್ಷಗಟ್ಟಲೆ ಜನ ಇಲ್ಲಿ ಬರ್ತಾರೆ ಮತ್ತು ಆ ಟೈಮಲ್ಲಿ ಯಾವುದೂ ಸಮಸ್ಯೆ ಆಗಬಾರ್ದು. ಆ ನಿಟ್ಟಿನಲ್ಲಿ ನಾವು ವಿಶೇಷವಾಗಿ ಕಾರ್ಯಾಚರಣೆ ಮಾಡ್ತಾಯಿದ್ವಿ. QR ಕೋಡ್ ನಾನು ಮೊನ್ನೆನೇ ಪ್ರೆಸ್ ಮೀಟಲ್ಲಿ ಹೇಳಿದೆ ನಿಮಗೆ. QR ಕೋಡ್ ಮುಖಾಂತರ ಪ್ರತಿಯೊಂದು ವಿಷಯ ಬಗ್ಗೆ, ಅದು ನಮ್ಮ ವುಮೆನ್ ಹೆಲ್ಪ್ ಡೆಸ್ಕ್ ಬಗ್ಗೆ ಇರಲಿ, ಆ್ಯಂಬುಲೆನ್ಸಸ್ ಬಗ್ಗೆ ಇರಲಿ, ಮೆಟ್ರೋ ಬಗ್ಗೆ ಇರಲಿ, ಬಸ್ಸಸ್ ಬಗ್ಗೆ ಇರಲಿ, ಅಥವಾ ಬೇರೆ ಬೇರೆ ಯಾವುದು ಡೂಸ್ ಆ್ಯಂಡ್ ಡೋಂಟ್ಸ್ ಇದೆ, ಪ್ರತಿಯೊಂದು ಅದರಲ್ಲಿ ನಾವು ಇನ್ಫಾರ್ಮ್ ಮಾಡ್ತಾಯಿದ್ವಿ ಪಬ್ಲಿಕ್ಗೆ. ಸೊ ಅದ್ರ ಯಾವುದು ಸಮಸ್ಯೆ ಆಗಬಾರ್ದು. ಆ ನಿಟ್ಟಿನಲ್ಲಿ QR ಕೋಡ್ ಎಲ್ಲರೂ ಕೊಡ್ತಾಯಿದ್ವಿ ಪಬ್ಲಿಕ್ ಪ್ಲೇಸಸಲ್ಲಿ ಮತ್ತು ಪಬ್ಸ್, ಬಾರ್ಸ್ ಮತ್ತು ಮೆಟ್ರೋ ಸ್ಟೇಷನಲ್ಲಿ ಅಳವಡಿಸ್ತಾ ಇದ್ದೀವಿ. ಸರ್, ಇನ್ನೊಂದು ಕಡೆ ಮಧ್ಯದ ಪಾರ್ಟಿ ಮೋಡಲ್ ಇರ್ತಾರೆ. ಆ ಟೈಮಲ್ಲಿ ಸ್ವಲ್ಪ ಅನುಚಿತ ವರ್ತನೆ ಮಾಡೋವಂಥದ್ದಾಗಿರ್ಬೋದು, ಮತ್ತು ಟ್ರಾಫಿಕ್ ವೈಲೆನ್ಸ್ ಮಾಡೋವಂಥ, ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋವಂಥದ್ದು, ಅಂಥವ್ರಿಗೆಲ್ಲ ಏನು ಲಿಸ್ಟ್ ಕೊಡ್ತಾರೆ? ಒಂದು ನಾವು ನಮ್ಮ ಪಾಲ್ಗೆ ನಾವು ಏನೋ ಸ್ಕೀಮ್ ಎಲ್ಲ ಮಾಡಿದ್ದೀವಿ. ಇದರಲ್ಲಿ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ ಮತ್ತು ಯಾರು ಪಾರ್ಟಿ ಮಾಡೋರು ಕಾನೂನು ಬಾಹಿರವಾಗಿ ಯಾರು ಮಾಡಿದರು, ಕಾನೂನುವಾಗಿ ಅಂದರೆ ಮಿತಿ ಮೀರಿ ಇದು ಪರ್ಮಿಷನ್ ಇಲ್ಲಾಂದರೆ ವಿದೌಟ್ ಪರ್ಮಿಷನ್ ಇರಲಿ, ಅಥವಾ ಟೈಮ್ ಬಾರ್ದಿರಲಿ, ಅಥವಾ ಇನ್ನಿತರ ಯಾವುದು ರೇಪ್ ಪಾರ್ಟಿ ಇರಲಿ, ಯಾವುದು ಪಾರ್ಟಿ, ಅದರ ಬಗ್ಗೆ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ. ಆಲ್ರೆಡಿ ಕಾನೂನು ಕ್ರಮ ತಗೊಳ್ತೀವಿ, ಅವ್ರ ಮೇಲೆ ಆ್ಯಕ್ಷನ್ ತಗೊಂಡು ಕ್ರಿಮಿನಲ್ ಕೇಸ್ ಕೂಡ ರಿಜಿಸ್ಟರ್ ಮಾಡ್ತೀವಿ. ಬಟ್ ನಾವು ಸಾಕಷ್ಟು ತಿಳುವಳಿಕೆ ಕೊಟ್ಟಿದ್ದೀವಿ. ಆದರೂ ಯಾರು ಕಾನೂನಿಗೆ ಕೈ ತೊಗೊಳ್ತಾರೋ ಅವ್ರ ಮೇಲೆ ಕ್ರಮ ತಗೊಳ್ತೀವಿ.